ನೋಡಿ ಇದು ಕೊತ್ತಂಬರಿ ಸೊಪ್ಪು, ಟೊಮೊಟ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು. ನೋಡಿ ಇದು ಹಸಿಮೆಣ್ಸಿನ್ಕಾಯಿ ಕಾಯಿ. ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ನೋಡಿ ಫಸ್ಟು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಾದ್ಮೇಲೆ ನೋಡಿ ಮೆಣಸು ಹಾಕಬೇಕು. ಮೆಣಸು ಹಾಕಾದ್ಮೇಲೆ ನೋಡಿ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ನೋಡಿ 4 ಹಸಿಮೆಣ್ಸಿನ್ಕಾಯಿ. ನೋಡಿ ಈಗ ಶುಂಠಿ ಹಾಕಬೇಕು. ಈಗ ಶುಂಠಿ ನೋಡಿ ಶುಂಠಿ ಹಾಕಾದ್ಮೇಲೆ ನೋಡಿ ಕಾಯಿ ನೋಡಿ ಎಷ್ಟು ಬೇಕಷ್ಟು ಕಾಯಿ ಹಾಕಬೇಕು. ನೋಡಿ ಅಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಕಾಯಿ ಹಾಕಬೇಕು. ಕಾಯಿ ಹಾಕಿದ ನಂತರ ನೋಡಿ ಈಗ ನೋಡಿ ಕಾಯಿ ಹಾಕಾದ್ಮೇಲೆ ನೋಡಿ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ತೊಳೆದು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ಈಗ ನೋಡಿ ಚಕ್ಕೆ ಲವಂಗ ಪುಡಿ ಹಾಕಬೇಕು. ನೋಡಿ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡು ಇರುವಂಥದ್ದು ಹಾಕಿ ಸ್ವಲ್ಪ ನಿಮ್ಗೆ ಬೇಕಾದಷ್ಟು ರುಬ್ಕೊಳ್ಳಿ. ನುಣ್ಣಗೋ ತುರಿಗೋ ಯಾವ ಥರ ಸ್ವಲ್ಪ ತುರಿ ಆಡಿಸಿ ನೋಡಿ ಚೆನ್ನಾಗಿರುತ್ತೆ. ಸ್ವಲ್ಪ ತುರಿಯಾಗಿ ಆಡಿಸ್ಕೊಳ್ಳಿ. ಜಾಸ್ತಿ ನುಣ್ಣಗೆ ಬಂದುಬಿಟ್ರೆ ಅದು ಚೆನ್ನಾಗಿರಲ್ಲ. ಅದು ಏಕೆಂದರೆ ಅದು ನೋಡಿ ಇದು ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ರುಬ್ಕೊಳ್ಳಿ. ನೋಡಿ ಈ ಥರ ರುಬ್ಬಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಬ್ಕೊಳ್ಳಿ. ತುರಿ ನಿಮಗೆ ಜಾಸ್ತಿ ತುರಿ ಬೇಕಾ ಅಥವಾ ಜಾಸ್ತಿ ನುಣ್ಣಗೆ ಬೇಕಾ ನೋಡ್ಕೊಳ್ಳಿ. ನೋಡಿ ಅಚ್ಚ ಖಾರದ ಪುಡಿ ನೋಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಂಗೆ ಇನ್ನೊಂದು ಸ್ವಲ್ಪ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಬ್ಬಿ ಹಂಗೆ ನೋಡಿ ಹಂಗೆ ಸ್ವಲ್ಪ ನೋಡ್ತಾ ಇರಿ. ನೋಡಿ ಈ ಥರ ಹಿಂಗೆ ರುಬ್ಕೊಳ್ಳಿ. ಸ್ವಲ್ಪ ತುರಿ ಬಿಡಲಿ. ನೋಡಿ ಸ್ವಲ್ಪ ತುರಿದು ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚಿಕನ್ 1.5 kg ಇದು. ಈ ಚಿಕನ್ ತೊಳೆದು ಇಟ್ಕೊಂಡಿರೋಂಥ ಚಿಕನ್ ಇದು. ನೋಡಿ ಒಂದು ಪಾತ್ರೆ ಇಟ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಟೊಮೊಟ ಸೇರಿಸಿ ಚೆನ್ನಾಗಿ ನೋಡಿ ಟೊಮೊಟ ಈರುಳ್ಳಿ ಕಾದ ಎಣ್ಣೆಗೆ ನೋಡಿ ಆ ಥರ ಕೆಂಪು ಬಣ್ಣ ಬರೋವರೆಗೆ ಉರಿಬೇಕು. ನೋಡಿ ಈ ಥರ ಕಲರು ನೋಡಿ ಕಂದು ಬಣ್ಣ ಬರೋವರೆಗೆ ಅದನ್ನು ಟೊಮೊಟ ಈರುಳ್ಳಿ ಎರಡನ್ನ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಅದನ್ನು ಸ್ವಲ್ಪ ಹಾಕಿ ಅದನ್ನು ನೋಡಿ ಈ ಥರ ಹುರಿಬೇಕು. ನೋಡಿ ಕೊತ್ತಂಬರಿ ಸೊಪ್ಪು ಟೊಮೊಟ ಈರುಳ್ಳಿ ನೋಡಿ ಈ ಥರ ಹಾಕಿ ಹುರಿಬೇಕು. ನೋಡಿ ಈ ಥರ ಹಿಂಗೆ ಕಂದು ಬಣ್ಣ ಬರೋವರೆಗೂ ಅದನ್ನು ಹುರಿತಾನೇ ಇರಬೇಕು. ನೋಡಿ ಈ ಥರ ಹುರಿತಾನೇ ಇರಬೇಕು ಕಂದು ಬಣ್ಣ ಬರೋವರೆಗೂ. ನೋಡಿ ಬೋಸಿ ಈ ಥರ ಅದು ಕಾವು ಬರ್ತದಲ್ಲ ಚೆನ್ನಾಗಿ ಅದು ಹುರಿಬೇಕು. ಕಾವು ಬಂದಿರುತ್ತೆ ನೋಡಿ ಆ ಥರ ಕಂದು ಬಣ್ಣ ಬರೋವರೆಗೂ ಹುರಿತಾನೇ ಇರಬೇಕು. ನೋಡಿ ಈ ಥರ ಹುರಿತಾನೇ ಇರಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹುರಿತಾ ಇರಿ. ನೋಡಿ ಚಿಕನ್ನು 1.5 kg ಚಿಕನ್ನು ನೋಡಿ ಆಗ ಚಿಕನ್ ಹಾಕಿ ಈ ಥರ ನೋಡಿ ಚಿಕನ್ನು ಸೇರಿಸಿ ಅದನ್ನು ನೋಡಿ ಮಿಕ್ಸ್ ಮಾಡಿ ಅದನ್ನು ಹುರಿತಾ ಇರಬೇಕು. ಅದನ್ನು ನೋಡಿ ಚಿಕನ್ನು 1.5 kg ಚಿಕನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ. ನೀವು ಅರ್ಧ kg ಮಾಡ್ಕೋಬೋದು, 1 kg ಮಾಡ್ಕೋಬೋದು. 1.5 kg ಚಿಕನ್ ನೋಡಿ ಇದು ಮಾಡ್ಕೊಳ್ಳಿ. 1.5 kg ಚಿಕನ್ನು 1.5 kg ಚಿಕನ್ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಮನೆಯಲ್ಲಿ ಎಷ್ಟು ಬೇಕು ನಿಮ್ಗೆ ಅರ್ಧ kg ಬೇಕಾ 1 kg ಬೇಕು ಎಲ್ಲನೂ ಮಾಡ್ಕೋಬೋದು. ನೋಡಿ 1.5 kg ಚಿಕನ್ ಈ ಥರ ಹುರಿಬೇಕು. ನೋಡಿ ಈ ಥರ ಹುರಿತಾನೇ ಇರಬೇಕು. ನೋಡಿ ಇದು ಚೆನ್ನಾಗಿ ನೀರು ಬಿಟ್ಟು ನೋಡಿ ಬೇಯಿಗೆ ಸ್ಟಾರ್ಟ್ ಆಯ್ತದೆ. ನೀರು ಬಿಟ್ಟು ಚೆನ್ನಾಗಿ ಹುರಿತಾನೇ ಇರಬೇಕು. ನೋಡಿ ಉಪ್ಪು ಹಾಕೊಳ್ಳಿ. ಆಗ ಹುರಿತಿರುವಾಗ ಚೆನ್ನಾಗೆ ಹಿಡ್ಕೊಬಿಡುತ್ತೆ.
ಚಿಕನ್ ಚೆನ್ನಾಗಿ ಹಿಡಿತದೆ ನೋಡಿ. ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ನೋಡಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹುರಿತಾನೇ ಇರಬೇಕು ನೋಡಿ. ಈ ಥರ ಹುರಿತಾನೇ ಇರಬೇಕು ನೋಡಿ. ಈ ಥರ ಹುರಿತಾನೇ ಇರಬೇಕು ನೋಡಿ. ಅರಿಶಿನ ಪುಡಿ, ಚಿಕನ್ನು, ಉಪ್ಪು, ಟೊಮೊಟೊ ಹಾಕಿರೋ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಹುರಿತಾನೆ ಇರಿ. ಎಷ್ಟು ಸ್ಮೆಲ್ಲಾಗಿ ಬರುತ್ತೆ ನೋಡಿ, ಚೆನ್ನಾಗಿ ಬರ್ತದೆ ನೋಡಿ. ಈ ಥರ ನೋಡಿ, ಈ ಥರ ಮುಚ್ಚಿ ನೋಡಿ, ನೀರು ಬಿಟ್ಟು ಎಲ್ಲ ನೋಡಿ. ಥರದ್ದು ಚಿಕನ್ದು ಏನು ನೀರು ಇರ್ತದೆ ಅದೆಲ್ಲ ಬಿಟ್ಟು ನೋಡಿ ಬೇಯ್ತಾ ಇರ್ತದೆ ನೋಡಿ. ಈ ಥರ ಮಾಡ್ಕೊಳ್ಳಿ. ನೀರೆಲ್ಲ ಸುಂಡು ತನಕ ಹಂಗೆ ಹುರಿತಾನೇ ಇರಬೇಕು ನೋಡಿ. ನೀರೆಲ್ಲ ಸುಂಡು ತನಕ ಆ ಥರ ಹುರಿತಾನೇ ಇರಿ ನೋಡಿ. ಈ ಥರ ನೋಡಿ. ಈಗ ನೀರೆಲ್ಲ ನೋಡಿ ಸುಂಡೋಯ್ತು ನೀರೆಲ್ಲ. ಇವಾಗ ನೀರೆಲ್ಲ ಸುಂಡು ನೋಡಿ. ಈ ಥರ ಚಿಕನ್ನು ನೋಡಿ. ನೀರು ಸ್ವಲ್ಪನೂ ಇಲ್ಲ ನೀರು. ಈಗ ಎಲ್ಲ ಸುಂಡೋಯ್ತು ನೀರು ನೋಡಿ. ಅದು ಸುಂಡು ನಂತರ ನೋಡಿ ಆ ಥರ ಪಲ್ಟಾಯಿಸಿ ನೋಡಿ. ಈ ಥರ ಮಾಡಿ ನೋಡಿ. ನೆಕ್ಸ್ಟ್ ಅದನ್ನು ನೋಡಿ ಈ ಥರ ತಿರುಗಿ ನೋಡಿ. ನೀರು ಸ್ವಲ್ಪ ಬಿಡ್ತಾ ಇದೆ ಇನ್ನೂ. ಅಕಸ್ಮಾತ್ ನೀವು ನೀರು ಬೇಡ ಅಂತಂದರೆ ಸ್ವಲ್ಪ ನೀರು ಬೇಕಾದ್ರೆ ತೆಗೆದು ಇಡ್ಬೋದು ಹೊರಗಡೆಗೆ, ಬೇಡ ಅಂದರೆ ನಿಮಗೆ ಅದು ಇಟ್ಟರೆ ಚೆನ್ನಾಗಿರಲ್ಲ ನೋಡಿ. ನೀರು ಇರಬೇಕು ಚಿಕನಲ್ಲಿ, ಆ ಥರ ನೀರು ಇರಬೇಕು ನೋಡಿ. ಈಗ ನೋಡಿ ಪಾತ್ರೆ ನೋಡಿ ಎಲ್ಲ ಬೆಂದು ನೀರೆಲ್ಲ ಸುಂಡು ನೋಡಿ. ನೀರೆಲ್ಲ ಸುಂಡಿ ನೋಡಿ. ಈಗ ಖಾರನ ಅದಕ್ಕೆ ಮಿಕ್ಸ್ ಮಾಡಬೇಕು ಈಗ ನೋಡಿ. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ನೋಡಿ. ಈಗ ನಮ್ಗೆ ಎಷ್ಟು ಬೇಕಷ್ಟು ನೋಡಿ. ಈ ಥರ ನೀರು ಹಾಕಬೇಕು ನೋಡಿ. ಈ ಥರ ನಿಮಗೆ ಜಾಸ್ತಿ ಸ್ವಲ್ಪ ನಿಮಗೆ ಗೊಜ್ಜಿನ ಥರ ಬೇಕಂದರೆ ಸ್ವಲ್ಪನೇ ನೀರು ಹಾಕಬೇಕು. ಸ್ವಲ್ಪ ನೀರು ಜಾಸ್ತಿ ಬೇಕು ಅಂದರೆ ನೋಡಿ ನೀರು ಹಾಕಬೇಕು ನೋಡಿ. ಇಷ್ಟೇ ನಮ್ಗೆ ಗೊಜ್ಜಿನ ಥರ ಇರಲಿ ನೋಡಿ, ಸ್ವಲ್ಪನೇ ಹಾಕೊಳ್ಳಿ ನೀರು ಸಾಕು ನೋಡಿ. ಈ ಥರ ಮಿಕ್ಸ್ ಮಾಡಿ ನೋಡಿ. ಈ ಥರ ನೀರು ಮಿಕ್ಸ್ ಮಾಡ್ಕೊಂಡು ನೋಡಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಿಮಗೆ ಜಾಸ್ತಿ ಬೇಡ ನೀರು ನಮಗೆ ಅಂದರೆ ನೋಡಿ ಸ್ವಲ್ಪನೇ ಹಾಕೊಳ್ಳಿ ನೀರು ನೋಡಿ. ಅಷ್ಟು ಬೇಕು ಅಂದರೆ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀರು. ಚೆನ್ನಾಗಿರುತ್ತೆ ನೋಡಿ. ಇದು ಮುದ್ದೆಗೆ ನೋಡಿ, ಮುದ್ದೆಗೆ, ರೈಸ್ಗೆ, ನಿಮ್ಗೆ ಚಪಾತಿ ಬೇಕು ಅಂತ ನೋಡಿ ಇನ್ನೂ ಇದು ಮಾಡಿ ಸುಂಡಿಸ್ಕೊಬಿಡಿ, ಚೆನ್ನಾಗಿರುತ್ತೆ ಚಪಾತಿಗೆ. ಇದು ನೋಡಿ ಮುದ್ದೆಗೆ, ರೈಸ್ಗೆ ಚೆನ್ನಾಗಿರುತ್ತೆ ನೋಡಿ. ಇದು ನಿಮಗೆ ಬೇಕು ಅಂದರೆ ನೋಡಿ ಗಟ್ಟಿಗೆ ಮಾಡ್ಕೋಬೇಕು ಅಂದ್ರೆ ನೋಡಿ. ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ನೀರು ಸುಂಡಿಸಬೇಕು ಇನ್ನೂ. ಈ ಥರ ನೋಡಿ ಬೇಯ್ತಾಯಿದೆ ನೋಡಿ. ಸ್ವಲ್ಪ ಮುದ್ದೆ ಇದು ರೈಸ್ಗಾಗುತ್ತೆ ನೋಡಿ. ರೈಸ್ಗೆ ಮುದ್ದೆಗೆ ಇದು.